ನನ್ನ ಹೆಸರು ರಜತ್ ಸಿ, ಚನ್ನರಾಯಪಟ್ಟಣ, ಹಾಸನ ಜಿಲ್ಲೆ. 79ನೇ ಸ್ವಾತಂತ್ರ್ಯೋತ್ಸವದ ಕಥಾ ಸ್ಪರ್ಧೆ ಗಣಕರಂಗ ಧಾರವಾಡ ಇವರು ಆಯೋಜಿಸಿರುವ ಪ್ರಸಂಗಗಳು ಕಥಾ ಸ್ಪರ್ಧೆಗೆ ಶೀರ್ಷಿಕೆ ಸತ್ಯಭಾಮೆಯ ಗರ್ವಭಂಗ. ಒಮ್ಮೆ ಸತ್ಯಭಾಮೆಗೆ ಶ್ರೀಕೃಷ್ಣನು ಯಾವಾಗಲೂ ನನ್ನವನೇ ಆಗಿರಬೇಕೆಂಬ ಸ್ವಾರ್ಥದ ಹಂಬಲ ಉಂಟಾಯಿತು. ಆಗ ಆಕೆ ನಾರದರನ್ನು ಕುರಿತು, ಮಹರ್ಷಿಗಳೇ, ಜನ್ಮ ಜನ್ಮಾಂತರಕ್ಕೂ ಶ್ರೀಕೃಷ್ಣನು ನನ್ನನ್ನು ಬಿಟ್ಟು ಬೇರೆ ಎಲ್ಲಿಗೂ ಹೋಗಬಾರದು, ಯಾವಾಗಲೂ ನನ್ನ ಜೊತೆಯಲ್ಲಿಯೇ ಇರಬೇಕು. ಈ ನನ್ನ ಮಹದಾಸೆ ಈಡೇರಲು ಏನಾದರೂ ದಾರಿ ಇದೆಯೇ ಎಂದು ಕೇಳಿದಳು. ನಾರದರಿಗೆ ಈಕೆಯ ಸ್ವಾರ್ಥ ಮನೋಭಾವನೆ ಅರ್ಥವಾಗಿ ಈಕೆಗೆ ಅರಿವು ಮೂಡಿಸಬೇಕು ಎಂದು ಮನದಲ್ಲೇ ನಿರ್ಧರಿಸಿದರು. ತಕ್ಷಣ ನಾರದರು ಸತ್ಯಭಾಮೆಗೆ, ದಾರಿ ಇದೆ ತಾಯಿ, ನೀನು ಪುಣ್ಯಕ ಎಂಬ ವ್ರತವನ್ನ ಆಚರಿಸಿ ಅದರ ಮುಕ್ತಾಯದಲ್ಲಿ ಶ್ರೀಕೃಷ್ಣನನ್ನು ಯಾರಾದರೂ ಬ್ರಾಹ್ಮಣರಿಗೆ ದಾನವಾಗಿ ಕೊಟ್ಟು ಬಿಡು, ಆಗ ನಿನ್ನ ಹಂಬಲಕ್ಕೆ ಬೆಂಬಲ ದೊರಕುತ್ತದೆ ಎಂದರು. ಸತ್ಯಭಾಮೆಗೆ ಸಮಾಧಾನವಾಗಿ ವ್ರತವನ್ನು ನಡೆಸಿಯೇ ಬಿಟ್ಟಳು. ಇನ್ನೇನು ವ್ರತ ಮುಗಿಯುವಷ್ಟರಲ್ಲಿ ಸರಿಯಾಗಿ ಅಲ್ಲಿಗೆ ಬಂದ ನಾರದರಿಗೆ ಶ್ರೀಕೃಷ್ಣನನ್ನು ದಾನ ಮಾಡಿದ್ದು ಆಯಿತು. ಶ್ರೀಕೃಷ್ಣನನ್ನು ದಾನವಾಗಿ ಪಡೆದ ನಾರದರು, ಕೃಷ್ಣ ಪರಮಾತ್ಮ, ಈಗ ನೀನು ನನಗೆ ಸೇರಿದವನು, ನಾನು ಏನು ಹೇಳುತ್ತೇನೆ ಅದನ್ನು ಕೇಳಿಕೊಳ್ಳುವುದಷ್ಟೇ ನಿನ್ನ ಕೆಲಸ, ಈಗ ನನ್ನ ಜೊತೆ ಹೊರಡಲು ಸಿದ್ಧನಾಗು ಎಂದರು. ಸತ್ಯಭಾಮೆಗೆ ದಿಕ್ಕೆ ತೋಚದಂತಾಯಿತು. ಆಗ ಆಕೆ ನಾರದರನ್ನು ಉದ್ದೇಶಿಸಿ, ಇದೆಂಥ ಕೆಲಸ ಮಾಡುತ್ತಿದ್ದೀರಿ ಮಹರ್ಷಿಗಳೇ, ನನ್ನಿಂದ ನನ್ನ ಸ್ವಾಮಿಯನ್ನು ದೂರ ಮಾಡುತ್ತಿದ್ದೀರಲ್ಲ, ಇದು ಸಮಂಜಸವೇ? ಈಗ ನೀವೇ ಏನಾದರೂ ಮಾರ್ಗವನ್ನು ತೋರಿಸಿ, ನಾನು ನನ್ನ ಸ್ವಾಮಿಯನ್ನು ಕಳೆದುಕೊಳ್ಳಲಾರೆ ಎಂದು ಅಂಗಲಾಚಿದಳು. ಆಗ ನಾರದರು ನಸುನಗುತ್ತಾ, ನಾನೇನೋ ಕೃಷ್ಣನನ್ನು ನಿನಗೆ ಮರಳಿಸಿ ಬಿಡುತ್ತೇನೆ, ಆದರೆ ದಾನವಾಗಿ ಕೊಟ್ಟುದನ್ನು ಮರಳಿ ಪಡೆದರೆ ದತ್ತಪಹಾರ ಎಂಬ ದೋಷ ನನಗೆ ಪ್ರಾಪ್ತವಾಗುತ್ತದೆ, ಅದಕ್ಕೇನು ಮಾಡುತ್ತೀಯೇ ತಾಯಿಯೇ ಎಂದರು. ಸತ್ಯಭಾಮ ದುಃಖಿಸುತ್ತಾ, ಅದಕ್ಕೂ ನೀವೇ ಏನಾದರೂ ಪರಿಹಾರ ಸೂಚಿಸಬೇಕು ನಾರದರೆ ಎಂದು ಮರುಗಿದಳು. ಇದೇ ಸರಿಯಾದ ಸಮಯ ಎಂದು ನಿರ್ಧರಿಸಿದ ನಾರದರು, ತಾಯೇ, ತುಲಾಭಾರದ ಮೂಲಕ ಕೃಷ್ಣನ ತೂಕಕ್ಕೆ ಸಮನಾಗುವ ಆಭರಣಗಳನ್ನು ತುಂಬಿಸು, ಆ ಆಭರಣಗಳನ್ನು ನನಗೆ ದಾನ ಮಾಡು, ಆಗ ಯಾವುದೇ ದೋಷವಿರುವುದಿಲ್ಲ, ಆಗ ನಾನು ನಿನ್ನ ಕೃಷ್ಣನನ್ನು ಬಿಟ್ಟು ಕೊಡುತ್ತೇನೆ ಎಂದು ಸಲಹೆ ಕೊಟ್ಟರು. ಸತ್ಯಭಾಮೆಗೆ ಓದ ಜೀವ ಬಂದಂತಾಯಿತು. ತುಲಾಭಾರಕ್ಕಾಗಿ ತಕ್ಕಡಿಯಲ್ಲಿ ಶ್ರೀಕೃಷ್ಣನನ್ನು ಒಂದೆಡೆ ಕೂರಿಸಿ ಇನ್ನೊಂದೆಡೆ ತನ್ನ ಆಭರಣಗಳನ್ನೆಲ್ಲ ಇಟ್ಟಳು. ಎಷ್ಟು ಆಭರಣಗಳನ್ನು ತೂಗಿದರೂ ಅವು ಶ್ರೀಕೃಷ್ಣನ ತೂಕಕ್ಕೆ ಸಮನಾಗಲಿಲ್ಲ. ಪುನಃ ಸತ್ಯಭಾಮೆಯ ನಾರದರನ್ನು ಉದ್ದೇಶಿಸಿ, ಈಗ ನೀವೇ ಏನಾದರೂ ಮಾರ್ಗ ಸೂಚಿಸಬೇಕು ನಾರದರೆ ಎಂದು ಅಂಗಲಾಚಿದಳು. ಆಗ ನಾರದರು, ಸತ್ಯಭಾಮೆ, ನೀನು ರುಕ್ಮಿಣಿಯ ಸಹಾಯವನ್ನು ಪಡೆದುಕೊಳ್ಳುವುದಾದರೆ ನೋಡುತ್ತಾಯೇ, ಅವಳಲ್ಲಿರುವ ಆಭರಣಗಳನ್ನು ತೂಗಿಸು ಎಂದರು. ಸತ್ಯಭಾಮೆಗೆ ರುಕ್ಮಿಣಿಯ ಹೆಸರನ್ನು ಕೇಳುತ್ತಿದ್ದಂತೆ ಎಲ್ಲಿಲ್ಲದ ಕೋಪ ಬಂತು. ಅವರು ವಿಧಿ ಇಲ್ಲದೆ ಇಷ್ಟವಿಲ್ಲದಿದ್ದರೂ ಪತಿದೇವರನ್ನ ಕಳೆದುಕೊಳ್ಳಬೇಕಿಲ್ಲ ಎಂಬ ಸಂಕಟದಿಂದ ಅಸಹಾಯಕಳಾಗಿ ರುಕ್ಮಿಣಿಯ ಬಳಿ ಬಂದು, ಬಾ ರುಕ್ಮಿಣಿ, ಸಹಾಯ ಮಾಡು ಎಂದಳು. ಆಗ ರುಕ್ಮಿಣಿಯು, ಅಕ್ಕ, ನೀನು 14 ಲೋಕಗಳ ಸಂಪತ್ತನ್ನೆಲ್ಲ ತಂದು ಶ್ರೀಕೃಷ್ಣನ ತೂಕವನ್ನು ಅಳೆಯಲು ಹೊರಟೆ. ಶ್ರೀಕೃಷ್ಣ ಆಡಂಬರಕ್ಕೆ ಆಭರಣಕ್ಕೆ ತೂಗುವವನಲ್ಲ, ನಿಜ ಭಕ್ತಿಗೆ ತೂಗುವನು. ಜಗತ್ತಿಗೆಲ್ಲ ಸೇರಿದವನನ್ನು ತಾನೇ ಕಟ್ಟಿ ಹಾಕಿಕೊಳ್ಳುತ್ತೇನೆಂದರೆ ಅದು ನಡೆಯುವುದುಂಟೆ ಅಕ್ಕ? ಅದೆಲ್ಲ ಆಗದು ಎನ್ನುತ್ತಾ ಶ್ರೀಕೃಷ್ಣನನ್ನು ಮನಸ್ಸಿನಲ್ಲಿಯೇ ಧ್ಯಾನ ಮಾಡುತ್ತಾ, ಶ್ರೀಕೃಷ್ಣ ಎಂದು ಭಕ್ತಿಯಿಂದ ಕೂಗಿ ಒಂದು ತುಳಸಿ ದಳವನ್ನು ಸತ್ಯಭಾಮೆಯ ಆಭರಣಗಳನ್ನು ಜೋಡಿಸಿದ ತಟ್ಟಿಗೆ ಇಡುತ್ತಾ ಶ್ರೀಕೃಷ್ಣನನ್ನು ಧ್ಯಾನ ಮಾಡುತ್ತಾ, ದೇವತಾ ಸಾರ್ವಭೌಮ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಭಕ್ತ ಪರಾಧೀನ, ನಿನ್ನ ಮೇಲೆ ನಿಷ್ಕಲ್ಮಶವಾದ ಭಕ್ತಿ ನನ್ನಲ್ಲಿದ್ದರೆ ನೀನು ಸಮನಾಗಿ ತೂಗು ಸ್ವಾಮಿ ಎಂದು ನಮಸ್ಕರಿಸಿದಳು. ತಕ್ಷಣವೇ ತಕ್ಕಡಿಯು ಸಮನಾಗಿ ತೂಗಿತು. ನಾರದರು ಸತ್ಯಭಾಮೆಯನ್ನು ಉದ್ದೇಶಿಸಿ, ಸತ್ಯಭಾಮ, ಭಗವಂತನನ್ನು ಸಿರಿ ಸಂಪತ್ತಿನಿಂದ ತೂಗಲು ಸಾಧ್ಯವಿಲ್ಲ, ನಿಜ ಭಕ್ತಿಗೆ ಅವನು ಒಲಿಯುತ್ತಾನೆ, ಎಂದೂ ಭಗವಂತನನ್ನು ಸ್ವಾರ್ಥದ ಭಾವನೆಯಿಂದ ನೋಡಬಾರದು ಎಂದರು. ಆಗ ಸತ್ಯಭಾಮೆಗೆ ತನ್ನ ತಪ್ಪಿನ ಅರಿವಾಯಿತು. ಸರ್ವಾಂತರ್ಯಾಮಿಯಾದ ಶ್ರೀಕೃಷ್ಣನು ಮುಗುಳ್ನಗುತ್ತಾ ಸತ್ಯಭಾಮ ಹಾಗೂ ರುಕ್ಮಿಣಿಯನ್ನು ಆಶೀರ್ವದಿಸಿದನು. ಧನ್ಯವಾದಗಳು.